ಫ್ರೆಂಡ್ಸ್, ಇದು ಆನೇಕಲ್ ರೇಗ್ದಾರಲ್ಲಿ ಗಂಡು. ಹೋದ ವರ್ಷ ಇದು 7:15 ಗಂಟೆ 8 ಗಂಟೆ ತನಕ ಬಂದಿದ್ದು ಗಂಡು. ಆದರೆ ಇದರಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಹಕ್ಕಿ ಒಂದೊಂದ್ಸತಿ ಕತ್ಲಾಗೋದ್ರೆ ಮಾರನೇ ದಿನವೇ ಬರೋದು. ಸಡನ್ನಾಗಿ ಮಧ್ಯಾಹ್ನ ಉಡಾನ್ ಸೆಟ್ ಮಾಡೋಕ್ಕೆ ಹೋದರೆ ಅಕ್ಕಿ ಕತ್ಲಾಗೋಗ್ಬಿಡುತ್ತೆ, ಮಾರನೇ ದಿನ ಬರುತ್ತೆ. ಎಷ್ಟೇ ಲೈಟ್ ಹಾಕ್ಬಿಟ್ಟು ಅಕ್ಕಿ ಕೂರ್ಸೋಕೆ ಹೋದ್ರೂ ಅಕ್ಕಿ ಕೂರಲ್ಲ. ಅದಕ್ಕೋಸ್ಕರ ಈ ವರ್ಷ ಇದನ್ನ ನಾವು ರೆಡಿ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಹೋದ ವರ್ಷ ತುಂಬ ಸತಿ ಇದು ಕತ್ಲಾಗಿ ಹೋಯಿತು. ಅದು ಒಂದೊಂದು ಸತಿ ಏನಾಗುತ್ತೆ ಸೀಲ್ ಟೈಮಲ್ಲಿ ಮತ್ತೆ ವಾಪಸ್ ಬಂದುಬಿಡುತ್ತೆ, ನಮಗೆ ತುಂಬ ತೊಂದರೆ ಕೊಡೋದು. ಬೆಳಗಿನ ಟೈಮಲ್ಲಿ ಬಿಟ್ಟರೆ ಹಕ್ಕಿ ಒಂದು 4 ಗಂಟೆ ಸಾಯಂಕಾಲ ಹಂಗೆ ಹಿಡಿಯೋದು, ಅದು ಕರೆಕ್ಟಾಗಿ ಹಿಡಿಯೋದು. ಮಧ್ಯಾಹ್ನ ಏನಾರು 2 ಗಂಟೆಗೆ ಓಡಿಸ್ಕೊಂಬಂದ್ಬಿಟ್ರೆ ಅಕ್ಕಿನ ಸಂಜೆ ಕತ್ಲಾಗಿ ಹೋದರೆ ಮಾರನೇ ದಿನವೇ ಬರೋದು. ಅದಕ್ಕೋಸ್ಕರ ಈ ವರ್ಷ ಬಿಡೋಕ್ಕೆ ಹೋಗಿಲ್ಲ. ಈ ಅಕ್ಕಿನ ರೆಕ್ಕೆ ಎಲ್ಲ ಹೊಡೆದಿಟ್ಟಿದ್ದೀವಿ. ಹೋದ ವರ್ಷ ರೆಕ್ಕೆ ಹೊಡೆದಿಟ್ಟಿದ್ದೀವಿ. ಇವಾಗ ಒಂದು 2 ದಸ್ತದಿಂದ 2.5 ದಸ್ತದ ಗಂಡು. ಹಕ್ಕಿ ಕಂಡೀಷನ್ನು ಕ್ವಾಲಿಟೀಸ್ ಇವೆಲ್ಲ ಸೂಪರಾಗಿದೆ. ನಾವಿದನ್ನ ನೆಕ್ಸ್ಟು ಲೈನ್ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ದೊಡ್ಡ ಅಕ್ಕಿ ಮಾಡ್ಕೊಂಡು ಜೊತೆ ಮಾಡಿ ಪಟ ಮಾಡ್ಸೋಣ ಅಂದ್ಬಿಟ್ಟು ಇಟ್ಟಿದ್ದು ಗಂಡಿದು. ಯಾರಿಗಾರೋ ಬೇಕು ಅಂದರೆ ನೀವು ರೆಕ್ಕೆ ಕಿತ್ಕೊಟ್ಟು ಮುಂದಿನ ವರ್ಷವೂ ಬಿಡ್ಕೊಬೋದು, ಇನ್ನೊಂದು 4 ವರ್ಷ ತನಕ ಬಿಡ್ಕೊಬೋದು. ಏನಂದರೆ ಮಧ್ಯಾಹ್ನ ಉಡಾನ್ ಮಾಡಿದ್ರೇ ಪ್ರಾಬ್ಲಮ್ ಕೊಡೋದಿದು. ಬೆಳಗ್ಗೆ ಉಡಾನ್ಗೇನು ಪ್ರಾಬ್ಲಮ್ ಕೊಡೋಲ್ಲ. ಒಂದು 7 ಗಂಟೆ 8 ಗಂಟೆ ಟೈಮಿಂಗ್ ಬಂದುಬಿಡುತ್ತೆ ಬೆಳಗ್ಗೆ ಹೊತ್ತು. ಬಿಟ್ಟರೆ ಮಧ್ಯಾಹ್ನದ ಉಡಾನ್ ಏನಾದ್ರು ಮಾಡಿದ್ರೆ ಹಕ್ಕಿ ಕತ್ಲಾಗೋದ್ರೆ ಮಾರನೇ ದಿನ ಮಧ್ಯಾಹ್ನದ ಮೇಲೆ ಬರೋದು ಅಕ್ಕಿ. ಇದು ತುಂಬ ಕತೆಗಳು ಕೊಟ್ಬಿಡುತ್ತೆ, ತುಂಬ ಪ್ರಾಬ್ಲಮ್ ಕೊಡುತ್ತೆ. ಸೀಲ್ ದಿನ ಎಲ್ಲ ಸಖತ್ ಕಷ್ಟ ಆಗ್ಬಿಡುತ್ತೆ. ಯಾರ್ದಾರ ಬಂದು ದಾವಡಿ ಇದ್ದಾಗ ಬಂದ್ರೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಈ ವರ್ಷ ಈ ಅಕ್ಕಿನ ಬಿಟ್ಟಿಲ್ಲ ನಾವು. ಬಾಜಿ ಬಂದ್ಬಿಟ್ಟು 6 ರಿಂದ 8 ರಾಕೆಟ್ ಬಾಜಿ. ಅದು ಛತ್ರಿ ಮೇಲೆ ಬರಬೇಕಂದ್ರೆ ಫುಲ್ಲು ಹಕ್ಕಿ ಬಂದ್ಬಿಟ್ಟು ಜಿಪ್ಪಿ ಹಿಡ್ಕೊಂಬರುತ್ತೆ. ದೂರ ಪರ ಹೋದರೆ 30 ರಿಂದ 40 ನಿಮಿಷ ದೂರ ಪರ ಹೋಗುತ್ತೆ. ಜಿಪ್ಪಿ ಹಿಡ್ಕೊಂಬಂದ್ಬಿಟ್ಟು ಹಕ್ಕಿ ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ 10 ಅಡಿ ಮೇಲೆ ಆಗ್ಬಿಟ್ಟು ಸೀದಾ ಪಲ್ಲಾಗೋಗ್ಬಿಡುತ್ತೆ. ಆಟ ಮಾತ್ರ ಕ್ಲಾಸ್ ಆಗಿದೆ. ಏನಂದರೆ ಇರೋ ಪ್ರಾಬ್ಲಮ್ ಹೇಳಿದ್ದೀನಿ. ಹಕ್ಕಿದು ಜಾತಿ ಮಾಡ್ಕೊಳಕ್ಕೂ ತುಂಬ ಒಳ್ಳೆ ಕಣ್ಣಿದೆ. ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಬೋದು. ಫುಲ್ಲು ಎಸ್ ಟೈಪಲ್ಲಿರುತ್ತೆ, ಚಡಿ ಶೇಪಲ್ಲಿರುತ್ತೆ. ತುಂಬ ಒಳ್ಳೆ ಆಟ ಇರೋ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಆನೇಕಲ್ ರೇಗ್ದಾರಲ್ಲಿ ಮಾಡಿಸಿರೋ ಗಂಡು. ಕ್ವಾಲಿಟೀಸು, ಬಣ್ಣ, ಸ್ಟ್ಯಾಂಡಿಂಗ್ ಸ್ಟೈಲು, ಶೇಪು ಇವೆಲ್ಲ ನೋಡ್ಬೋದು. ಟಾಪ್ ಕ್ಲಾಸ್ ಆಗಿರುತ್ತೆ. ಫ್ರೆಂಡ್ಸ್, ಈಗೇನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಗಂಡು ತೋರಿಸ್ದೆ. ಚಡಿ ಬಾಲ ಬರುತ್ತೆ. ಹೋದ ವರ್ಷದ ಬಾಲ ಇದು, ಇನ್ನೂ ಕಿತ್ಕೊಟ್ಟಿಲ್ಲ. ಅದನ್ನ ಹೋದ ವರ್ಷದ ರೆಕ್ಕೆನೂ ಕಿತ್ಕೊಟ್ಟಿಲ್ಲ. ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ಸಖತ್ತು ಬಿಗಿ ರೆಕ್ಕೆ. ಹಕ್ಕಿ ಕೈಯಲ್ಲಿ ಹಿಡ್ಕೊಳಕ್ಕೆ ಬಿಡಲ್ಲ, ಹಂಗೆ ಆಡತ್ತಿದ್ದು. ಇದು ನೋಡ್ಬೋದು, ಚುಪ್ತಿರಿ ಉದ್ದಾತಿರಿ. ಬಣ್ಣನೂ ನೋಡ್ಬೋದು, ಸೂಪರ್ ಬಣ್ಣ ಇರುತ್ತೆ. ಚಡಿ ಶೇಪ್ ನೋಡ್ಕೊಳ್ಳಿ, ಅಗ್ಲ ಎದೆ ನೋಡ್ಕೊಳ್ಳಿ, ಎಲ್ಲ ಟಾಪ್ ಕ್ಲಾಸ್ ಆಗಿರುತ್ತೆ. ಅಗ್ಲ ಎದೆನೂ ನೋಡ್ಬೋದು, ಸೂಪರ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸ್ ಹೊಡ್ಕೊಂಡು ನೋಡ್ಬೋದು. ಕಣ್ಣು ತುಂಬ ತುಂಬಿಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿನೇ ಇರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿನೇ ಇರುತ್ತೆ ಈ ಗಂಡಲ್ಲಿ. ಸೂಪರ್ ಲೈನ್ ಗಂಡಿದು. ಯಾರಿಗೆ ಬೇಕು ಅಂದ್ರೂ ನೀವು ನೆಕ್ಸ್ಟ್ ವರ್ಷ ಬಿಡ್ಕೊಬೇಕು ಅಂದರೆ ಒಂದು 7-8 ಗಂಟೆ ಅಂತೂ ಆರಾಮಾಗಿ ಬಿಡ್ಕೊಬೋದು. ಮಧ್ಯಾಹ್ನದ ಉಡಾನ್ ಸೆಟ್ ಮಾಡೋಕ್ಕಾಗಲ್ಲ. ಇನ್ನೂ ಲಾಂಗ್ ಟೈಮ್ ಅಕ್ಕಿನ ನೋಡ್ಕೊಬೇಕು ಅಂದರೆ ಮಧ್ಯಾಹ್ನದ ಉಡಾನ್ ಸೆಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಕಣ್ಣಲ್ಲಿ ಹೆಂಗೆ ಮಾಡ್ತಾರತ್ತೆ ಅಂತ. ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋದು ಆನೇಕಲ್ ರೇಗ್ದಾರಲ್ಲಿ ಗಂಡಿದು. ರಿಂಗ್ ನಂಬರ್ 3402.